ವಿಚಾರವಾಗಿ ಮಾಫಿಯಾ ಏನು ನಡೀತಾ ಇದೆ ಆ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ ಎಫ್ಐಆರ್. ಹಂಪೆಯ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಫ್ಐಆರ್ ಮಾಡಿದ್ದಾರೆ. ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ 9 ಜನರ ಮೇಲೆ ಎಫ್ಐಆರ್ ಆಗಿದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯಾವ ರೀತಿ ನಿನ್ನೆ ಈ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದವರು ಕಳ್ಳರ ರೀತಿ ಓಡ್ ಹೋದ್ರು, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ವಿರುದ್ಧ ಎಫ್ಐಆರ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳು ಈಗ ಬಂದಿದ್ದಾರೆ ನೋಡಿ ಓಡ್ಕೊಂಡು. ಇದನ್ನ ಮೊದಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹುಡುಕಿ ಎಫ್ಐಆರ್ ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ. ಮೊದಲು ಹುಡುಕಿ ಎಫ್ಐಆರ್ ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ. ಮೊದಲು ಹುಡುಕಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯನ್ನು ಬಿತ್ತರಿಸಿದ ಆಧಾರದ ಮೇಲೆ ರಿಪಬ್ಲಿಕ್ ಕನ್ನಡದ ವರದಿಯ ಆಧಾರದ ಮೇಲೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಅದರ ಜೊತೆಗೆ ಪರಿಶೀಲನೆಯನ್ನು ಮಾಡಿ ಹೊಸಪೇಟೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 9 ಜನರ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಬರೋಬ್ಬರಿ 9 ಜನ ಈ ಒಂದು ಅಕ್ರಮ ದಂಧೆಯಲ್ಲಿ ತೊಡಗಿರ್ತಕ್ಕಂತಹ 9 ಜನರ ಮೇಲೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಹೊಸಪೇಟೆಯ ತಹಶೀಲ್ದಾರ್ ಶ್ರುತಿ ಅವರು ಕೂಡ ಭೇಟಿಯನ್ನು ನೀಡಿ ಆ ಸಂಬಂಧಪಟ್ಟಂಗೆ ಪರಿಶೀಲನೆಯನ್ನು ಮಾಡಿ ಸಂಬಂಧಪಟ್ಟವ್ರ ಮೇಲೆ ಎಫ್ಐಆರನ್ನು ಮಾಡಿ ಜೊತೆಗೆ ವಾಹನಗಳನ್ನು ಸೀಸ್ ಮಾಡಿ ಅಂಥೇಳಿ ಸೂಚನೆಯನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನರ ಮೇಲೆ ಎಫ್ಐಆರನ್ನು ದಾಖಲು ಮಾಡಿದಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾತ್ರ ವಾಹನಗಳನ್ನು ಸೀಸ್ ಮಾಡ್ತಕ್ಕಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಅಕ್ರಮ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ 9 ಜನರ ದಂಧೆಕೋರರ ಮೇಲೆ ಎಫ್ಐಆರ್ ದಾಖಲಿಸಿ ಅವರನ್ನು ಜೈಲಿಗಟ್ಟತಕ್ಕಂಥ ಕೆಲಸವನ್ನು. ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಮಾಫಿಯಾ ಏನು ನಡೀತಾ ಇದೆ ಆ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ ಎಫ್ಐಆರ್. ಹಂಪೆಯ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಫ್ಐಆರ್ ಮಾಡಿದ್ದಾರೆ. ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ 9 ಜನರ ಮೇಲೆ ಎಫ್ಐಆರ್ ಆಗಿದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯಾವ ರೀತಿ ನಿನ್ನೆ ಈ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದವರು ಕಳ್ಳರ ರೀತಿ ಓಡ್ ಹೋದ್ರು, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ವಿರುದ್ಧ ಎಫ್ಐಆರ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳು ಈಗ ಬಂದಿದ್ದಾರೆ ನೋಡಿ ಓಡ್ಕೊಂಡು. ಇದನ್ನ ಮೊದಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹುಡುಕಿ ಎಫ್ಐಆರ್ ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ. ಮೊದಲು ಹುಡುಕಿ ಎಫ್ಐಆರ್ ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ ಎಫ್ಐಆರ್ ಮಾಡ್ರಿ. ಮೊದಲು ಹುಡುಕಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯನ್ನು ಬಿತ್ತರಿಸಿದ ಆಧಾರದ ಮೇಲೆ ರಿಪಬ್ಲಿಕ್ ಕನ್ನಡದ ವರದಿಯ ಆಧಾರದ ಮೇಲೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಅದರ ಜೊತೆಗೆ ಪರಿಶೀಲನೆಯನ್ನು ಮಾಡಿ ಹೊಸಪೇಟೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 9 ಜನರ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಬರೋಬ್ಬರಿ 9 ಜನ ಈ ಒಂದು ಅಕ್ರಮ ದಂಧೆಯಲ್ಲಿ ತೊಡಗಿರ್ತಕ್ಕಂತಹ 9 ಜನರ ಮೇಲೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಹೊಸಪೇಟೆಯ ತಹಶೀಲ್ದಾರ್ ಶ್ರುತಿ ಅವರು ಕೂಡ ಭೇಟಿಯನ್ನು ನೀಡಿ ಆ ಸಂಬಂಧಪಟ್ಟಂಗೆ ಪರಿಶೀಲನೆಯನ್ನು ಮಾಡಿ ಸಂಬಂಧಪಟ್ಟವ್ರ ಮೇಲೆ ಎಫ್ಐಆರನ್ನು ಮಾಡಿ ಜೊತೆಗೆ ವಾಹನಗಳನ್ನು ಸೀಸ್ ಮಾಡಿ ಅಂಥೇಳಿ ಸೂಚನೆಯನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನರ ಮೇಲೆ ಎಫ್ಐಆರನ್ನು ದಾಖಲು ಮಾಡಿದಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾತ್ರ ವಾಹನಗಳನ್ನು ಸೀಸ್ ಮಾಡ್ತಕ್ಕಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ
ಈ ರೀತಿಯ ಅಕ್ರಮ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ 9 ಜನರ ದಂಧೆಕೋರರ ಮೇಲೆ FIR ದಾಖಲಿಸಿ ಅವರನ್ನು ಜೈಲಿಗಟ್ಟತಕ್ಕಂಥ ಕೆಲಸವನ್ನು ಹೊಸಪೇಟೆ ಗ್ರಾಮೀಣ ಪೊಲೀಸರು ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಮಾಫಿಯಾ ಏನ್ ನಡೀತಾ ಇದೆ, ಆ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ FIR. ಹಂಪೆಯ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. FIR ಮಾಡಿದ್ದಾರೆ. ಗಣಿಗಾರಿಕೆ ಮಾಡ್ತಾ ಇದ್ದವರ ವಿರುದ್ಧ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ 9 ಜನರ ಮೇಲೆ FIR ಆಗಿದೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯಾವ ರೀತಿ ನಿನ್ನೆ ಈ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದವರು ಕಳ್ಳರ ರೀತಿ ಓಡ್ ಹೋದ್ರು, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ವಿರುದ್ಧ FIR ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳು ಈಗ ಬಂದಿದ್ದಾರೆ ನೋಡಿ ಓಡ್ಕೊಂಡು. ಇದನ್ನ ಮೊದಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹುಡುಕಿ FIR ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ FIR ಮಾಡ್ರಿ ಮೊದಲು. ಹುಡುಕಿ FIR ಮಾಡೋಣ, ಅವ್ನ ಮೇಲೆ ಒಂದು 109 ಹಾಕಿದ್ರೆ ಬುದ್ಧಿ ಬರ್ತೈತೆ ಅವರಿಗೆ. ಅದೇ ಟ್ಯಾಕ್ಟ್ರಿ ಯಾರು ಕಂಡು ಹಿಡಿದು ಅವ್ನ ಮೇಲೆ FIR ಮಾಡ್ರಿ ಮೊದಲು. ಹುಡುಕಿ ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯನ್ನು ಬಿತ್ತರಿಸಿದ ಆಧಾರದ ಮೇಲೆ ರಿಪಬ್ಲಿಕ್ ಕನ್ನಡದ ವರದಿಯ ಆಧಾರದ ಮೇಲೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಅದರ ಜೊತೆಗೆ ಪರಿಶೀಲನೆಯನ್ನು ಮಾಡಿ ಹೊಸಪೇಟೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 9 ಜನರ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಬರೋಬ್ಬರಿ 9 ಜನ ಈ ಒಂದು ಅಕ್ರಮ ದಂಧೆಯಲ್ಲಿ ತೊಡಗಿರ್ತಕ್ಕಂತಹ 9 ಜನರ ಮೇಲೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಹೊಸಪೇಟೆಯ ತಹಶೀಲ್ದಾರ್ ಶ್ರುತಿ ಅವರು ಕೂಡ ಭೇಟಿಯನ್ನು ನೀಡಿ ಆ ಸಂಬಂಧಪಟ್ಟಂಗೆ ಪರಿಶೀಲನೆಯನ್ನು ಮಾಡಿ ಸಂಬಂಧಪಟ್ಟವ್ರ ಮೇಲೆ FIR ಮಾಡಿ ಜೊತೆಗೆ ವಾಹನಗಳನ್ನು ಸೀಸ್ ಮಾಡಿ ಅಂಥೇಳಿ ಸೂಚನೆಯನ್ನು ನೀಡಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನರ ಮೇಲೆ FIR ದಾಖಲು ಮಾಡಿದಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾತ್ರ ವಾಹನಗಳನ್ನು ಸೀಸ್ ಮಾಡ್ತಕ್ಕಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಅಕ್ರಮ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ 9 ಜನರ ದಂಧೆಕೋರರ ಮೇಲೆ FIR ದಾಖಲಿಸಿ ಅವರನ್ನು ಜೈಲಿಗಟ್ಟತಕ್ಕಂಥ ಕೆಲಸವನ್ನು ಹೊಸಪೇಟೆ ಗ್ರಾಮೀಣ ಪೊಲೀಸರು ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.